ಬೆಳಗಾವಿದಾಗ ಕಮಲ್ ಬಸ್ತಿ ಇರೋದು ಗೊತ್ತೈತೆ, ಆದ್ರೆ ಕಮಲ್ ಬಸ್ತಿ ಬಗ್ಗೆ ಎಷ್ಟು ಜನ ಗೊತ್ತೈತೆ? ಸಂಕ್ಷಿಪ್ತವಾಗಿ ಹೇಳಿರ್ತಾನೆ, ಸಂಪೂರ್ಣ ವಿಡಿಯೋ ನೋಡಿ ಯಾರು ಕೇಳಿರಂದ್ರೆ ಕಮಲ್ ಬಸ್ತಿ ನೋಡ್ಬೇಕಂತೇಳಿ ಇವತ್ತಿನ ಈ ಅಲೆಮಾರಿ ಪಯಣ ಬೆಳಗಾವಿಗೆ ಬಂದಿತ್ತು. ಆರ್ಮಿ ಕಂಟ್ರೋಲ್ ಆಗಿರೋ ಕಿಲ್ಲಾದಾಗ ದುರ್ಗಾ ಮಾತೆಗೆ ನಮಸ್ಕರಿಸಿ ಅಲ್ಲೇ ಸಮೀಪದಾಗಿರೋ ಕಮಲ್ ಬಸ್ತಿ ಕಡೆ ಬಂದು ಸುಸಜ್ಜಿತವಾದ ವಾಹನ ನಿಲುಗಡೆಯ ಸ್ಥಳ ಹೊಂದಿರುವ ಆವರಣದಲ್ಲಿ ಸ್ವಚ್ಛತೆಯ ಕಾಮಗಾರಿಯನ್ನ ಚೆನ್ನಾಗಿ ನಿರ್ವಹಿಸಿತು. ಕಮಲ ಬಸ್ತಿಯ ಸರಳವಾದ ಇತಿಹಾಸ ಹೇಳೋದಾದ್ರ ಕ್ರಿಸ್ತಶಕ 1204ರಲ್ಲಿ ಜೈನ ಸನ್ಯಾಸಿ ಆದಂತಹ ಶುಭಚಂದ್ರ ಭಟ್ಟಾರಕ ದೇವರ ಮಾರ್ಗದರ್ಶನದಲ್ಲಿ ರಟ್ಟ ರಾಜವಂಶದ ಮಂತ್ರಿಯಾಗಿದ್ದ ಬಿರ್ಚಿ ರಾಜ ಈ ಅಮೋಘ ಭವ್ಯವಾದ ಜೈನ ದೇವಾಲಯವನ್ನ ನಿರ್ಮಿಸಿದ. ಜೈನ ದೇವಾಲಯ ಎದಕನೆಂದ್ರ ಜೈನ ತೀರ್ಥಂಕರರಲ್ಲಿ 22ನೇ ತೀರ್ಥಂಕರ ಆದಂತಹ ನೇಮಿನಾಥರ ವಿಗ್ರಹವನ್ನ ಕಪ್ಪು ಶಿಲೆಯಿಂದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಕೇವಲ ಜೈನರಿಗೆ ಅಷ್ಟ ಸೀಮಿತವಾಗಿಲ್ಲ, ಜೈನ ಮತ್ತು ಹಿಂದೂ ವಾಸ್ತುಶಿಲ್ಪ ಶೈಲಿಗಳ ಸಾಮರಸ್ಯದ ಸಂಗಮಕ್ಕೆ ಸಾಕ್ಷಿಯಾಗೈತಿ ಈ ಬಸದಿ. ಕಮಲ ಬಸ್ತಿನ ಅಂತ ಹೆಸರು ಬರಕ ಒಂದ್ ಮುಖ್ಯ ಕಾರಣ ಐತಿ. ಏನಂದ್ರೆ ಬಸದಿಯ ಗುಮ್ಮಟದ ಮಧ್ಯಭಾಗದಿಂದ ಕೆಳಕ್ಕೆ ವಿಸ್ತರಿಸಿರುವ ಕಮಲದ ದಳಗಳನ್ನ ಕೆತ್ತನೆ ಮಾಡಿದ್ದಾರೆ. 72 ದಳಗಳನ್ನ ಹೊಂದಿದ್ದು ಭೂತ, ವರ್ತಮಾನ ಮತ್ತು ಭವಿಷ್ಯದ 24 ಜೈನ ತೀರ್ಥಂಕರರನ್ನ ಪ್ರತಿನಿಧಿಸುವ ದಳಗಳು ಇವಾಗಿದಾವ. ಕಿಲ್ಲಾ ಆವರಣದಾಗಣ ಒಂದು ಅಂಚೆ ಕಚೇರಿ ಐತಿ. ಬಸತಿಯ 816ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ 2020ರಂದ ಒಂದು ವಿಶೇಷ ಅಂಚೆ ಲಕೋಟೆಯನ್ನು ಸಹ ಬಿಡುಗಡೆ ಮಾಡಿ. ಬಸತಿಯ ಇತಿಹಾಸ ಬಹಳ ವಿವರವಾಗಿ ಅಧ್ಯಯನ ಮಾಡಿದ್ರ ಅದರ ರೋಮಾಂಚನಕಾರಿ ವಿಷಯಗಳು ಗೊತ್ತಾಗ್ತವೆ. ನಮ್ಮ ಬೆಳಗಾವಿಯ ಚಾಲುಕ್ಯ ಕುಶಲಕರ್ಮಿಗಳ ಸೊಗಸಾದ ಕರಕುಶಲತೆಯ ಮೋಡಿ ಕರ್ನಾಟಕ ತುಂಬಾ ಎಲ್ಲರಿಗೂ ಗೊತ್ತಾಗಬೇಕಂದ್ರ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಅಲ್ಲೇ ಪಕ್ಕದಾಗನ ಸ್ವಾಮಿ ವಿವೇಕಾನಂದರ ಭೇಟಿ ನೀಡಿರುವ ರಾಮಕೃಷ್ಣ ಮಿಷನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಂಪೂರ್ಣವಾಗಿ ಹೇಳೋಣ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.